ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯ ಸಭಾಂಗಣದಲ್ಲಿ ಕೆನರಾ ಬ್ಯಾಂಕಿನ ಶಾಖೆ ವತಿಯಿಂದ ಸ್ವಸಹಾಯ ಸಂಘಗಳಿಗೆ ಸಾಲ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ದಿನ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಮಮತಾ ನಾರಾಯಣಸ್ವಾಮಿರವರು, ಉಪಾಧ್ಯಕ್ಷರು ಲಕ್ಷ್ಮೀ ನಾಗೇಶ್ ರವರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶಂಕರಪ್ಪ, ಕೆನರಾ ಬ್ಯಾಂಕಿನ ಮುಖ್ಯ ವ್ಯವಸ್ಥಾಪಕರು ನವೀನ್ ಚಂದ್ ಸಾಹೋಗೆ, ಬ್ಯಾಂಕಿನ ಫೀಲ್ಡ್ ಆಫೀಸರ್ ಮುರಳಿ ಸರ್, ಆರ್ಥಿಕ ಸಾಕ್ಷರತಾ ಕಾರ್ಯಕ್ರಮದ ಸಂಯೋಜಕರು ಜಿ ವೆಂಕಟೇಶ್, ಎಂಬಿಕೆ ಭವಾನಿ ಮೇಡಂ, ಎಲ್ಸಿಆರ್ಪಿ ಛಾಯಾದೇವಿ ಮೇಡಂ, ಗ್ರಾಮ ಪಂಚಾಯಿತಿ ಸದಸ್ಯರು ರಾಜಣ್ಣ ಹಾಗೂ ಚೌಡಪ್ಪ ಹಾಗೂ ಎಲ್ಲ ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ಈ ಭಾಗದ ಸಂಘಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಕೆನರಾ ಬ್ಯಾಂಕಿನ ವ್ಯವಸ್ಥಾಪಕರು ಮಾತನಾಡಿ, ನಮ್ಮ ಬ್ಯಾಂಕಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಿಮ್ಮ ಪಂಚಾಯಿತಿ ಗ್ರಾಮದ ಸ್ಥಳಕ್ಕೆ ಭೇಟಿ ಮಾಡಿ ಸಭೆ ಕಾರ್ಯಕ್ರಮದಲ್ಲಿ ಸಂಘಗಳಿಗೆ ಸಾಲವನ್ನು ನೀಡುತ್ತೇವೆ. ನಿಮ್ಮೆಲ್ಲರ ಓಡಾಡುವ ಸಮಸ್ಯೆ ಇರುವುದಿಲ್ಲ. ಸಾಲವನ್ನು ಪಡೆದು ಮರುಪಾವತಿ ಸಕಾಲಕ್ಕೆ ಮಾಡಿ ನಿಮ್ಮೆಲ್ಲರ ಸಂಘಗಳ ಅಭಿವೃದ್ಧಿಗೆ ನಮ್ಮ ಕೆನರಾ ಬ್ಯಾಂಕ್ ಎಲ್ಲ ರೀತಿಯ ಸಾಲದ ಸೌಲಭ್ಯಗಳು ಸಹಕರಿಸುತ್ತೇವೆ. ನಿಮ್ಮ ಸಂಘದ 10 ಜನರಿಗೆ 10 ಲಕ್ಷ ಹಣ ಸಾಲವನ್ನು ನೀಡುತ್ತಿವೆ. ನಿಮ್ಮೆಲ್ಲರ ಬ್ಯಾಂಕಿನ ಸಾಲದ ಬಗ್ಗೆ ಗಮನಿಸಿ ಒಮ್ಮೆ ಬ್ಯಾಂಕಿಗೆ ಭೇಟಿ ಮಾಡಿ ಎಂಬುದಾಗಿ ವ್ಯವಸ್ಥಾಪಕರು ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಫೀಲ್ಡ್ ಆಫೀಸರ್ ಮುರಳಿ ಸರ್ ಅವರು ಮಾತನಾಡಿ, ಈಗಾಗಲೇ ನಮ್ಮ ಬ್ಯಾಂಕ್ ಶಾಖೆಯ ವತಿಯಿಂದ ಸುಮಾರು ಪಂಚಾಯಿತಿಗಳ ಸಂಘಗಳಿಗೆ ಸಾಲವನ್ನು ನೀಡಿದ್ದೇವೆ. ಸೋಮಯ್ಯ, ಅಜ್ಜಲಹಳ್ಳಿ, ಯಲ್ದೂರು, ಅರಿಕುಂಟೆ, ಜೆ ತಿಮ್ಮಸಂದ್ರ, ದಳಸನೂರು ಎಲ್ಲ ಕಡೆ ಸಂಘಗಳಿಗೆ ಸಾಲವನ್ನು ನೀಡಿದ್ದೇವೆ. ಈ ಭಾಗದ ಬ್ಯಾಂಕಿನ ಎಂಬಿಕೆ ಮೇಡಂ ರವರನ್ನು ಸಂಪರ್ಕಿಸಿ ಎಲ್ಲ ರೀತಿಯ ಮಾಹಿತಿಯನ್ನು ಪಡೆಯಬಹುದು ಹಾಗೂ ಆರ್ಥಿಕ ಸಾಕ್ಷರತಾ ಸಂಯೋಜಕರು ವೆಂಕಟೇಶ್ ಅವರನ್ನ ಭೇಟಿ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಿರಿ. ಈ ದಿನ ಸಭೆಗೆ ಬಂದಿರುವ ಎಲ್ಲ ಸಂಘಗಳ ಪ್ರತಿನಿಧಿಗಳು ಹಾಗೂ ಸಭೆಗೆ ಬಂದಿರುವ ಎಲ್ಲರಿಗೂ ಬ್ಯಾಂಕ್ ವತಿಯಿಂದ ಫಲಾಹಾರವನ್ನು ನೀಡಿ ಜನಸಾಮಾನ್ಯರ ಬ್ಯಾಂಕಿನ ಸಾಲದ ಬಗ್ಗೆ ಅರಿವು ಮೂಡಿಸಿದರು. एक दिन अभी कितना लाया 20 लाया ना, और 30 एप्लीकेशंस कल आके मेरे पास ब्रांच से ले लो, ठीक है, ये लोग को दे दो और भरोसा रखो हम एन हेल्थी नहीं मारती नहीं, वो ऐसा नहीं कि आज आओ कल आओ, ऐसा नहीं, नाले बन्नी बेड़ा क्या बोलता है वो करता है, और अभी आप किसी भी दिन आया तो उधर बहुत सारा ग्रुप रहता है, आप किसी भी ग्रुप से पूछो, और वो 2-3 एमबीके है ना, वो लोग से एक लक्ष्मी बाई है, श्यामला और मुनिरत्नमा है, these people you can talk, they will tell you कि the minimum possible time, within minimum possible time we are giving loan. ऐसा नहीं वो नाले बन्नी वैसा वाला नहीं, क्या बोलता है वो करता है. उसके बाद सबको अपने आप आता है. अभी जहाँ भी शुरू किया ना उधर फर्स्ट 5 ग्रुप्स 10 ग्रुप्स ही दिया. अभी सेम विलेज सेम पंचायत 50 ग्रुप्स दिया. कैसा ನೀವು ಇನ್ನೊಂದು ಗ್ರೂಪ್ ಹೇಳ್ತೀರಾ, ಪಬ್ಲಿಸಿಟಿ ಆಗುತ್ತೆ. ಮುಂದೆ ಬನ್ನಿ, ಪರವಾಗಿಲ್ಲ. और 50 ग्रुप्स मीन्स करो सभी को लोन दे, ಎಲ್ಲರೂ ಲೋನ್ ಕೊಡ್ತೀವಿ. ಎಲ್ಸಿಆರ್ಪಿ ಈಗ ಅಕ್ಷಯ ಇದಾರಲ್ಲ, ಫಸ್ಟ್ 5 ಅಪ್ಲಿಕೇಶನ್ ತಗೊಂಡಿದ್ದಾರೆ, ಈಗ 35 ಆಗಿದೆ. ಒಬ್ರು ಕೊಟ್ಟಾಗ ಇನ್ನೊಬ್ರಿಗೆ ಗೊತ್ತಾಗುತ್ತೆ ಇಂಟರ್ ಮಾಡ್ತಿದ್ದಾರೆ. ಒಂದು ಇದು NRLM ಇದರಿಂದ ಕೋಡ್ ಒಂದು ಕೊಟ್ಟಿರ್ತಾರೆ, ಅದ್ರದ್ದು ನೀವು ಪ್ರೊವೈಡ್ ಮಾಡಿದ್ರೆ ನಿಮ್ಗೊಂದು ಇಂಟ್ರೆಸ್ಟ್ ಅಲ್ಲಿ ಅಡ್ವಾಂಟೇಜ್ ಕೊಡ್ತೀವಿ. ಓಕೆನಾ. ಮತ್ತೆ ಲಿಂಕೇಜ್ ಬಂದ್ರೆ ನಿಮ್ದೆ ಒಂದು ಸಂಘಕ್ಕೆ ಉಳಿತಾಯ ಏನು ಉಳಿತಾಯ ಇರ್ತದೋ ಆ ಅಮೌಂಟಿಗೆ 6 ಪಟ್ಟಷ್ಟು ನಾವು ಲೋನ್ ಕೊಡ್ಬೋದು. ಫಸ್ಟ್ ಲಿಂಕೇಜ್ಗೆ. ಇಲ್ಲ ನಾವು ಬೇರೆ ಕಡೆ ಲೋನ್ ತಗೊಂಡಿದ್ದೀವಿ ಆಲ್ರೆಡಿ, ಹಳೆ ಯಾವುದೋ ಬೇರೆ ಬ್ಯಾಂಕಲ್ಲಿ ಲೋನ್ ತಗೊಂಡಿರ್ತೀವಿ, ಅಲ್ಲಿ ಬೇಡ ನಾವು ಕ್ಲೋಸ್ ಮಾಡ್ಕೊಂಡಿದ್ದೀವಿ, ಇಲ್ಲಿ ಬಂದು ನಾವು ಹೊಸದಾಗಿ ಮಾಡ್ತಿದ್ವಿ ಅಂತ ನಾವಾಗ 8 ಪಟ್ಟಷ್ಟು ನಾವು ಉಳಿತಾಯದ್ದು ಕೊಡ್ಬೋದು. ಫಾರ್ ಸಪೋಸ್ 1 ಲಕ್ಷ ಇದೆ ಅಂತ ಅನ್ಕೊಳ್ರಿ, 8 ಲಕ್ಷ ಆರಾಮಾಗಿ ಕೊಟ್ಬಿಡ್ಬೋದು ನಾವು. ಸೊ ಅದ್ರ ಥರ ಉಳಿತಾಯ ನೀವು ಎಷ್ಟೆಷ್ಟು ಮೇಂಟೈನ್ ಮಾಡಿದ್ರು ಆ ರೆಕಾರ್ಡ್ ನಮ್ಗೆ ತೋರಿಸಿದ್ರೆ ಅದ್ರ ಪ್ರಕಾರ ಏನು ಅಮೌಂಟ್ ಡಿಸೈಡ್ ಮಾಡೋದು ಅದು ಮಾಡಿ ಕೊಡ್ತೀವಿ.
ಇಲ್ಲ ನಿಮ್ಗೆ ಡೈರೆಕ್ಟ್ ಆಗಿ 10 ಲಕ್ಷನೇ ಬೇಕಾ, ಅದ್ರ ಪ್ರಕಾರ ಏನ್ ಬೇಕೋ ಉಳಿತಾಯ ನೀವು ಮೇಂಟೈನ್ ಮಾಡಿಕೊಟ್ರೆ ಸಾಕು. 1.5 ಲಕ್ಷ ನಾವು ಡಿಸೈಡ್ ಮಾಡಿದ್ವಿ. ನಮ್ಮ ಬ್ಯಾಂಕ್ ನಾವು ಆಲ್ರೆಡಿ ಲೋನ್ಗಳೆಲ್ಲ ಪ್ರೊವೈಡ್ ಮಾಡಿಬಿಟ್ಟಿದ್ವಿ. ಸೊ ಹೈಯೆಸ್ಟ್ ನಾವು ಸಮಾಜದಲ್ಲಿ ಪಂಚಾಯತಿಯಲ್ಲಿ ಲೋನ್ಗಳು ಕೊಟ್ಟಿದ್ವಿ. ನೆಕ್ಸ್ಟ್ ಹೈಯೆಸ್ಟ್ ಅಮೌಂಟ್ ಪ್ರಕಾರ ನೋಡ್ಕೊಂಡ್ರೆ ನಮ್ದು ಜೈತಿನ್ ಸಂದ್ರ ಚೆನ್ನಾಗಿ ಬಂತು. ಅದೇ ರೀತಿ ಎಲ್ದೂರು ಮತ್ತೆ ಈ ಕಡೆ ಯಾವ್ದು ಆರಿಕುಂಟೆ ಕೂಡ ಮೀಟಿಂಗ್ ಎಲ್ಲ ಕಂಡಕ್ಟ್ ಮಾಡಿದ್ವಿ. ನಿಧಾನಕ್ಕೆ ಒಬ್ಬೊಬ್ಬರೇ ಎಲ್ಲ ಲೋನ್ಗಳಿಗೋಸ್ಕರ ಬರ್ತಾ ಇದ್ದಾರೆ. ಮೈನ್ ಪರ್ಪಸ್ ಏನಂತಂದ್ರೆ ನಿಮ್ದು ಆಲ್ಮೋಸ್ಟ್ ನಿಮ್ DCC ಬ್ಯಾಂಕ್ ಅಲ್ಲೇ ಕ್ರೆಡಿಟ್ ಲಿಂಕೇಜ್ ಆಗಿರ್ತದೆ. ಇದಕ್ಕಿಂತ ಮುಂಚೆ DCC ಬ್ಯಾಂಕ್ ಅಲ್ಲಿ ಆಗಿರುವಂತವು ಇವಾಗ ಅವ್ರು ಕ್ರೆಡಿಟ್ ಲಿಂಕ್ ಮಾಡೋದನ್ನ ನಿಲ್ಸಿದ್ದಾರೆ. ಅವ್ರಿಗೆ ಇವಾಗ ಅರ್ಜೆಂಟ್ ಆಗಿ ರಿಕ್ವೈರ್ಮೆಂಟ್ ಯಾರಿಗಿದೆಯೋ ಅವ್ರಿಗೆ ನಾವು ಸಹಾಯ ಮಾಡೋಣ ಅಂತ ಉದ್ದೇಶದಲ್ಲಿ ನಾವು ಮಾಡ್ತಾ ಇರೋದು. ಇದರಲ್ಲಿ ಒಂದು ಏನಂತಂದ್ರೆ ಸಂಘಕ್ಕೆ ಅಂತಂದ್ರೆ ಮಿನಿಮಮ್ ಲೋನ್ ಸಿಗಕ್ಕೆ 1 ಲಕ್ಷ ಅಂತಂದ್ರೆ 1.5 ಲಕ್ಷ ಕಟ್ಟಿ ಮಾಡ್ತೀವಿ. ಎಲ್ಲ ಸಂಘ 10 ಜನ ಸೇರಿಸಿ 1.5 ಲಕ್ಷ ಅಷ್ಟು ನೀವು ಉಳಿತಾಯ ಮಾಡಿ 1.5 ಲಕ್ಷ ನಾವು ಉಳಿತಾಯ ಮಾಡಬೇಕು, 10 ಲಕ್ಷ ಓಕೆನಾ? ಸೊ ಇನ್ನೇನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. ಇಂಟ್ರೆಸ್ಟ್ ರೇಟ್ ಇಂಟ್ರೆಸ್ಟ್ 2 ಲಕ್ಷ ಪೋರ್ಷನ್ ಏನೈತೆ ಅದ್ರದ್ದು 9%. ಅದ್ರ ಮೇಲೆ ಏನಿರ್ತದೆ ನಮ್ದು ಬ್ಯಾಂಕ್ ರೇಟ್ 10.5%. 5 ಲಕ್ಷದವರೆಗೆ ಯಾರು ತಗೊಂತಾರೋ ಅವರಿಗೆ ಕಡಿಮೆ ಬಡ್ಡಿಯಲ್ಲಿ ಸಿಗ್ತದೆ. अभी यहाँ जितना है ना, आज के आज ये इसका एप्लीकेशन भरो, कल हमको सबमिट करो, बिकॉज इसको खोलने में थोड़ा टाइम लगता है. लोन देने में क्या भी टाइम नहीं. अकाउंट ओपन अकाउंट ओपनिंग थोड़ा वो लेंदी प्रोसेस है. लोन देने में कुछ भी ज्यादा टाइम नहीं लगता. ठीक है. और अभी जब से शुरू किया ना तब से समझ आ रहा है नहीं? ಏನು ಅರ್ಥ ಆಗ್ತದೆ? उसको बोल, हम जो बोल रहे हैं ना वो बोलो. जब हम लोग शुरू किया ना इस लास्ट ईयर, हम लोग कब शुरू किया था? अराउंड मई जून में शुरू किया. तब से लेकर अभी तक 110 ग्रुप ऑलरेडी ऐसा सेविंग अकाउंट खोला और सभी को क्रेडिट लिंकेज हिस्ट्री है. उसको 10 लाख लोन दिया. 10 आदमी का ग्रुप है तो 10 लाख सभी को दिया. यदि वो नया ग्रुप है ना तो 5 लाख देता है. ಹೊಸ ಗ್ರೂಪ್ಗಳಿಗೆ नहीं हम जो बोले ना पूरा बोलो. ಇದುವರೆಗೂ ಅಂದ್ರೆ ನಿಮ್ಗೆ ಅರ್ಥ ಆಯ್ತಾ ಮೇಡಮ್? ಇದುವರೆಗೂ ನಾವು ಕ್ಯಾಂಪೇನ್ ಕಂಡಕ್ಟ್ ಮಾಡಿದ್ದಾಗಿಂದ ಇದುವರೆಗೂ ಕೊಡ್ಬಿಡ್ತಾ ಇದ್ದೀವಿ. ಜಾಸ್ತಿ ಬೇಕಾ? ನಿಮ್ ಕ್ರೆಡಿಟ್ ಹಿಸ್ಟ್ರಿ ಇರ್ಬೇಕು, ಬೇರೆ ಕಡೆ ಎಲ್ಲಾದ್ರೂ ಲೋನ್ ತಗೊಂಡಿರ್ಬೇಕು. ಈಗ ಹೊಸ ಸಂಘ ಅಂದ್ರೆ ಅವ್ರಿಗೆ 10 ಲಕ್ಷ ಕೊಡಕ್ಕೆ ಲೋನ್ ತಗೊಂಡಿರ್ಬೇಕು, ಆಡಿಟ್ ಮಾಡಿರ್ಬೇಕು.